ಎಲ್ರಿಗೂ ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಸುನಿಲ್ ಗೌಡ. ಸ್ನೇಹಿತರೆ, ಇತ್ತೀಚೆಗೆ ಶಿಕ್ಷಣ ಅನ್ನುವಂಥದ್ದು ದೊಡ್ಡ ಮಟ್ಟದ ವ್ಯಾಪಾರವಾಗಿ ಮಾರ್ಪಟ್ಟಿದೆ. ಬಡವರು ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳಲ್ಲಿ ಲಕ್ಷಾಂತರ ರು ಹಣವನ್ನು ಕೊಟ್ಟು ಮಕ್ಕಳನ್ನು ಓದಿಸುವಂಥದ್ದು ಕನಸಿನ ಮಾತಾಗಿದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಸರ್ಕಾರಿ ಶಾಲೆಗಳನ್ನು ಇತ್ತೀಚೆಗೆ ರಾಜ್ಯದಲ್ಲಿ ಮುಚ್ಚುತ್ತಾ ಇರುವಂಥ ವಿಚಾರ ನಿಮಗೆ ಈಗಾಗಲೇ ಗೊತ್ತಿದೆ. ಇದಕ್ಕೆ ಪ್ರಮುಖ ಕಾರಣ ಅಂತಂದರೆ ಸರಿಯಾದ ನಿರ್ವಹಣೆ ಇಲ್ಲದೆ ಇರುವಂಥದ್ದು. ಸರ್ಕಾರಿ ಶಾಲೆಗಳು ಸರಿಯಾಗಿ ನಿರ್ವಹಣೆ ಇಲ್ಲ ಅಂತ ಪೋಷಕರು ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಕಳಿಸೋದಕ್ಕೆ ಹಿಂದೇಟನ್ನು ಹಾಕುವಂಥದ್ದು. ಹೀಗಾಗಿ ಸರ್ಕಾರಿ ಶಾಲೆಗಳು ಮುಚ್ಚುವಂಥ ಹಂತಕ್ಕೆ ತಲುಪ್ತಾ ಇದೆ. ಅಧಿಕಾರಿಗಳ ಮಾಹಿತಿ ಪ್ರಕಾರ ಸರ್ಕಾರಿ ಶಾಲೆಗೆ ಮಕ್ಕಳು ಬರ್ತಾ ಇಲ್ಲ, ಹೀಗಾಗಿ ಸರ್ಕಾರಿ ಶಾಲೆಗಳನ್ನು ಮುಚ್ಚಬೇಕು ಅನ್ನುವಂಥ ವರದಿಯನ್ನು ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಅಂತಂದರೆ ಅಧಿಕಾರಿಗಳು ಅಂತಲೂ ಹೇಳ್ಬೋದು, ಸರ್ಕಾರ ಅಂತಲೂ ಹೇಳ್ಬೋದು. ಯಾಕೆ ಅಂದರೆ ಸರ್ಕಾರ ನಿರ್ಲಕ್ಷ್ಯವನ್ನು ಮಾಡೋದ್ರಿಂದ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಕಳಿಸೋದಕ್ಕೆ ಪೋಷಕರು ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಯಾವ ರೀತಿ ನಿರ್ಲಕ್ಷ್ಯವನ್ನು ಮಾಡ್ತಾ ಇದೆ ಅನ್ನುವಂಥ ವಿಚಾರವನ್ನು ಇವತ್ತು ನಿಮ್ಮ ಮುಂದೆ ಇಡಲಿಕ್ಕೆ ನಾನು ಬಂದಿರುವಂಥದ್ದು. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಫೇಸ್ಬುಕ್, ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನು ಕಳಿಸುವಂಥದ್ದು ಬಡವರು ಅಂದರೆ ಸಾಕಷ್ಟು ಕಡು ಬಡವರಾಗಿರ್ತಾರೆ. ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳಲ್ಲಿ ಲಕ್ಷಾಂತರ ರು ಹಣವನ್ನು ಕೊಟ್ಟು ಓದಿಸೋದಕ್ಕೆ ಅವರಿಗೆ ಸಾಧ್ಯವಾಗೋದಿಲ್ಲ. ಹೀಗಾಗಿ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಕಳಿಸ್ತಾರೆ. ಆದರೆ ಇಂಥ ಮಕ್ಕಳನ್ನು ಬಳಸ್ಕೊಂಡು ಸರ್ಕಾರಿ ಶಾಲೆಗಳಲ್ಲಿ ನಿಜಕ್ಕೂ ಒಂದು ರೀತಿ ಈ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಸಾಕಷ್ಟು ನನಗೆ ಬೇಸರ ಆಗ್ತಾ ಇದೆ. ಯಾಕೆಂದರೆ ಬಡವರ ಮಕ್ಕಳು ಅಂತಂದರೆ ಅಷ್ಟು ತಾತ್ಸಾರ ನಮ್ಮ ರಾಜ್ಯ ಸರ್ಕಾರಕ್ಕೆ ಅಂತಲೇ ಹೇಳ್ಬೋದು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಮಂಡ್ಯದ KR ಪೇಟೆಯ ಹೇಮಾವತಿ ಬಡಾವಣೆಯಲ್ಲಿರುವಂಥ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಏನಿದೆ, ಈ ಶಾಲೆಯಲ್ಲಿನ ಮಕ್ಕಳಿಗೆ ಬಿಂದಿಗೆಯನ್ನು ಕೊಟ್ಟು ಸುಮಾರು ಅರ್ಧ ಕಿಲೋಮೀಟರ್ನಿಂದ ಪ್ರತಿನಿತ್ಯ ನೀರನ್ನು ತರುವಂಥ ಕೆಲಸವನ್ನು ವಹಿಸಿದ್ದಾರೆ ಅಲ್ಲಿರುವಂಥ ಶಿಕ್ಷಕರು. ಇದು ನಿಜಕ್ಕೂ ಬೇಸರದ ಸಂಗತಿ. ಯಾಕೆಂದರೆ ಸಣ್ಣ ಸಣ್ಣ ಮಕ್ಕಳು ಬಿಂದಿಗೆಯನ್ನು ಹಿಡಿದು ಅರ್ಧ ಕಿಲೋಮೀಟರ್ ನೀರನ್ನು ತರಬೇಕು ಅಂತಂದರೆ ಇದು ಬೇಸರದ ಮಾತು. ಸಾಕಷ್ಟು ಕಷ್ಟಪಟ್ಟು ನೀರನ್ನು ತರುವಂಥದ್ದು. ಕನಿಷ್ಠ ಆ ಒಂದು ಶಾಲೆಗೆ ನೀರಿನ ಸೌಲಭ್ಯವನ್ನು, ಜೊತೆಗೆ ಶೌಚಾಲಯದ ಸೌಲಭ್ಯವನ್ನು ಕೊಡೋದಕ್ಕೆ ಸರ್ಕಾರದ ಕೈಲಿ ಆಗಿಲ್ಲ ಅಂತಂದರೆ ಇದು ಎಂಥ ದುಸ್ಥಿತಿ ಅಲ್ವಾ. ಸೊ ಸರ್ಕಾರಿ ಶಾಲೆಗಳಿಗೆ ಈ ಒಂದು ಕಾರಣಕ್ಕೆ ಮಕ್ಕಳನ್ನು ಕಳಿಸೋದಕ್ಕೆ ಪೋಷಕರು ಹಿಂದೇಟನ್ನು ಹಾಕುವಂಥದ್ದು. ಒಂದು ಕಡೆ ಶಿಕ್ಷಣ ಸರಿಯಾಗಿ ಸಿಗೋದಿಲ್ಲ, ಮತ್ತೊಂದು ಕಡೆ ಮಕ್ಕಳ ಕೈಲಿ ಕೆಲಸವನ್ನು ಮಾಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಪೋಷಕರು ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಕಳಿಸೋದಕ್ಕೆ ಹಿಂದೇಟನ್ನು ಹಾಕ್ತಾರೆ. ಸಾಲನೋ ಸೋಲನೋ ಮಾಡಿ ಒಂದಷ್ಟು ಹಣವನ್ನು ತೆಗೆದುಕೊಂಡು ಬಂದು ಖಾಸಗಿ ಶಾಲೆಗಳಲ್ಲಿ ಮಕ್ಕಳನ್ನು ಓದಿಸೋದಕ್ಕೆ ಮುಂದಾಗುವಂಥದ್ದು. ಇದು ನಮ್ಮ ಕೃಷ್ಣರಾಜಪೇಟೆಯಲ್ಲಿರುವಂಥ ಹೇಮಾವತಿ ಬಡಾವಣೆಯಲ್ಲಿರುವಂಥ ಕಿರಿಯ ಪ್ರಾಥಮಿಕ ಶಾಲೆ. ಈ ಶಾಲೆಗೆ ಏನಂದರೆ ಮೂಲಭೂತ ಸೌಕರ್ಯಗಳೇ ಇಲ್ಲ. ಮುಖ್ಯವಾಗಿ ಕುಡಿಯುವಂಥ ನೀರಿಲ್ಲ, ಸುಸಜ್ಜಿತವಾದ ಒಂದು ಸ್ವಚ್ಛತೆಯಾದ ಟಾಯ್ಲೆಟ್ ಕೂಡ ಕಟ್ಟಿಲ್ಲ ಇವರು. ಈ ಶೌಚಾಲಯ ಇಲ್ಲದೆ ಹೋದರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತು ನೋಡಿ. ಅದಾದಮೇಲೆ ಈ ತೆರೆದ ಚರಂಡಿ ನೋಡಿ ಹೇಗಿದೆ ಅಂದ್ಬಿಟ್ಟು ಅಲ್ಲಿವರೆಗೂ ಈ ತೆರೆದ ಚರಂಡಿ ಮತ್ತು ಅಲ್ಲಿ ಆ ಕಸದ ರಾಶಿ ನೋಡಿ. ಈ ಪುರಸಭೆಯವರು ಕೂಡ ಯಾರು ಪುರಸಭಾ ಅಧಿಕಾರಿಗಳು ಕೂಡ ಈ ಕಡೆ ತಿರುಗಿ ನೋಡಿಲ್ಲ ನೋಡಿ. ಈ ಶಾಲೆಗೆ ದಯವಿಟ್ಟು ಸುಸಜ್ಜಿತವಾದ ಒಂದು ಶೌಚಾಲಯವನ್ನು ನಿರ್ಮಿಸಬೇಕು. ಶಿಕ್ಷಣ ಇಲಾಖೆಯವ್ರು ಏನು ಮಾಡ್ತಾ ಇದ್ದೀರಾ, ಮತ್ತು ಪುರಸಭಾ ಅಧಿಕಾರಿಗಳು ಯಾಕೆ ಈ ಕಡೆ ಬಂದಿಲ್ಲ ನೋಡಿ. ತೆರೆದ ಚರಂಡಿಗೆ ಒಂದು ವ್ಯವಸ್ಥೆ, ಮಕ್ಕಳು ಅಕಸ್ಮಾತ್ ಬಿದ್ದರೆ ಏನು ಮಾಡೋದು, ಈ ತೆರೆದ ಚರಂಡಿ ಒಳಗಡೆ ಬಿದ್ದರೆ ಒಂದು ಸ್ಲ್ಯಾಬ್ ವ್ಯವಸ್ಥೆ ಕೂಡ ಮಾಡಿಲ್ಲ ಇಲ್ಲಿ. ಮುಖ್ಯವಾಗಿ ಬೇಕಾಗಿರುವಂಥ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಇಲ್ಲಿಲ್ಲ. ಇದು ಮಕ್ಕಳಿಗೆ ತುಂಬ ನೋಡಿ ಕಷ್ಟಪಟ್ಟು 1 ಕಿಲೋಮೀಟ್ರಿಂದ ನೀರು ಹೊತ್ಕೊಂಡ್ಬರ್ತಾ ಇದ್ದಾರೆ ಮಕ್ಕಳು. ಆ ಥರ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದಯವಿಟ್ಟು ಈ ಮೂಲಕ ಹೇಳೋದೇನು ಅಂದರೆ, ನಿಮಗೆ ಶಿಕ್ಷಣ ಸಚಿವರಲ್ಲಾಗಲಿ ಸರ್ಕಾರ ಅಧಿಕಾರಿಗಳಾಗಲಿ ದಯವಿಟ್ಟು ಈ ಶಾಲೆಗೆ, ಕೃಷ್ಣರಾಜಪೇಟೆ ಹೇಮಾವತಿ ಬಡಾವಣೆಯಲ್ಲಿರುವಂಥ ಈ ಕಿರಿಯ ಪ್ರಾಥಮಿಕ ಶಾಲೆಗೆ ದಯವಿಟ್ಟು ಮೂಲಭೂತ ಸೌಕರ್ಯನ ಒದಗಿಸ್ಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಸೊ ಇದು KR ಪೇಟೆಯ ಶಾಲೆಯ ಕಥೆ. ಆದರೆ ಆ ಪಕ್ಕದ ಅಂದರೆ KR ಪೇಟೆಯ ಪಕ್ಕದಲ್ಲಿರುವಂಥ ನಾಗಮಂಗಲದಲ್ಲಿ ಇದಕ್ಕಿಂತ ಶೋಚನೀಯವಾದಂಥ ಒಂದು ಘಟನೆ ನಡೆದಿರುವಂಥದ್ದು. ಇಲ್ಲಿನ ಅಂದರೆ ನಾಗಮಂಗಲದ ನಲ್ಕುಂದಿ ಗ್ರಾಮ ಅನ್ನುವಂಥ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳನ್ನು ಗಾರೆ ಕೆಲಸಕ್ಕೆ ನೂಕಿದ್ದಾರೆ. ಇಲ್ಲಿನ ಶಿಕ್ಷಕರು ನಿಜಕ್ಕೂ ಮನುಷ್ಯರ ಅಥವಾ ಏನು ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಯಾಕೆಂದರೆ ನಲ್ಕುಂದಿ ಗ್ರಾಮದ ಸರ್ಕಾರಿ ಶಾಲೆಗೆ ಅನುದಾನ ಬಿಡುಗಡೆ ಆಗಿತ್ತು.
ಶಾಲೆಯ ಆವರಣದ ರಸ್ತೆ ಜೊತೆಗೆ ಒಂದಷ್ಟು ಕಾಮಗಾರಿಗಳನ್ನು ಮಾಡಬೇಕು ಅಂತ ಸರ್ಕಾರ ಹಣ ಬಿಡುಗಡೆ ಮಾಡಿದರೆ ಇಲ್ಲಿನ ಶಿಕ್ಷಕರು ಮಕ್ಕಳ ಕೈಗೆ ಗುದ್ದಲಿ ಹಾಗೆ ಕರಣಿಯನ್ನು ಕೊಟ್ಟು ಗಾರೆ ಕೆಲಸವನ್ನು ಮಾಡಿಸ್ತಾ ಇದ್ದಾರೆ. ಇದು ಎಷ್ಟು ಬೇಸರದ ಸಂಗತಿ ಅಂತಂದರೆ ನಿಜಕ್ಕೂ ಮಕ್ಕಳು ಶಾಲೆಗೆ ಬರುವಂಥದ್ದು ಓದಲಿಕ್ಕೆ, ಆದರೆ ಇಲ್ಲಿರುವಂಥ ಶಿಕ್ಷಕರು ಈ ರೀತಿ ಗುದ್ಲಿ ಬಾಣ್ಲಿ ಜೊತೆಗೆ ಕರಣಿಯನ್ನು ಕೊಟ್ಟು ಗಾರೆ ಕೆಲಸಕ್ಕೆ ನೂಕಿರುವಂಥದ್ದು ಸಾಕಷ್ಟು ಬೇಸರದ ಸಂಗತಿ. ಸರ್ಕಾರಿ ಶಾಲೆಯ ಶಿಕ್ಷಕರು ಅಂದರೆ ಒಂದು ಕಾಲದಲ್ಲಿ ಇತ್ತು ಬಡ ಮೇಷ್ಟ್ರು ಅಂತ, ಆದರೆ ಈಗ ಸರ್ಕಾರಿ ಶಾಲೆಯ ಶಿಕ್ಷಕರುಗಳಿಗೆ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಸಂಬಳ ಬರುತ್ತೆ. ಇವರ ಮಕ್ಕಳನ್ನು ಈ ರೀತಿ ಗಾರೆ ಕೆಲಸಕ್ಕೆ ಇಳಿಸಿದ್ದಿದ್ರೆ ಹೇಳ್ಬೋದಿತ್ತು, ಆದರೆ ಬಡವರ ಮಕ್ಕಳನ್ನು ಈ ರೀತಿ ಗಾರೆ ಕೆಲಸವನ್ನು ಮಾಡೋದಕ್ಕೆ ಇಳಿಸಿದ್ದು ನಿಜಕ್ಕೂ ಶೋಚನೀಯವಾದಂಥ ವಿಚಾರ. ಇದ್ರ ಬಗ್ಗೆ ಸರ್ಕಾರ ಎಚ್ಚೆತ್ಕೊಳ್ಬೇಕು. ಗಂಭೀರವಾಗಿ ಈ ಒಂದು ಪ್ರಕರಣವನ್ನು ಪರಿಗಣಿಸಿ ತಪ್ಪಿತಸ್ಥರು ಯಾರಿದ್ದಾರೆ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ. ಇಲ್ಲಾಂದರೆ ಸಾಕಷ್ಟು ಅಂದರೆ ಮಂಡ್ಯ ಭಾಗದಲ್ಲಿ ಈ ಒಂದು ವಿಚಾರ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಮಕ್ಕಳ ಕೈಲಿ ಗಾರೆ ಕೆಲಸವನ್ನು ಮಾಡಿಸುವಂಥದ್ದು, 1 ಕಿಲೋಮೀಟ್ರ್ ಅರ್ಧ ಕಿಲೋಮೀಟರ್ನಿಂದ ಬಿಂದಿಗೆಯಲ್ಲಿ ನೀರನ್ನು ತರಿಸುವಂಥದ್ದು, ಮಕ್ಕಳು ಓದಲಿಕ್ಕೆ ಬಂದರೆ ಮಕ್ಕಳ ಕೈಗೆ ಪುಸ್ತಕವನ್ನು ಕೊಡೋದು ಬಿಟ್ಟು ಶಿಕ್ಷಕರು ಈ ರೀತಿ ಏನು ಗುದ್ಲಿ ಬಾಣ್ಲಿಯನ್ನು ಕೊಡುವಂಥದ್ದು ನಿಜಕ್ಕೂ ಬೇಸರದ ಸಂಗತಿ. ಸರ್ಕಾರ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದರ ಬಗ್ಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ. ಮಂಡ್ಯದಲ್ಲೂ ಕೂಡ ಸಾರ್ವಜನಿಕರು ಸಾಕಷ್ಟು ಆಕ್ರೋಶವನ್ನು ಈ ಬಗ್ಗೆ ಹೊರ ಹಾಕ್ತಾ ಇದ್ದಾರೆ. ಆದಷ್ಟು ಬೇಗ ಸರ್ಕಾರ, ಶಿಕ್ಷಣ ಸಚಿವರು ಇದ್ರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.